ಗೃಹಿಣಿಗೆ ಇಂಗ್ಲಿಷ್ ಹೇಳಿಕೊಡಲು ಮನೆಗೆ ಬಂದ ಹುಡುಗ ಆಸೆಪಟ್ಟ. ಇವರು ಕಮಲಾ ಹಾಗೂ ಕಾವ್ಯ ಅತ್ತೆ ಹಾಗೂ ಸೊಸೆಯರು. ತರಕಾರಿ ಕೊಳ್ಳುತ್ತಾ ಇರುತ್ತಾರೆ. ತರಕಾರಿಯವರ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಇರುವಾಗ ಕಮಲಾಳ ಗಂಡ ರಾಜೇಶ್ ಬರುತ್ತಾನೆ. ಅವನು ತರಕಾರಿಯವನಿಗೆ ವ್ಯಾಪಾರ ಆಗಿದ್ದರೆ ಇಲ್ಲಿಂದ ಈಗಲೇ ಹೊರಡು ಎಂದು ಬೈದು ಹಣ ಕೊಟ್ಟು ಕಳಿಸುತ್ತಾನೆ. ಇತ್ತ ಹೆಂಡತಿ ಹಾಗೂ ಸೊಸೆಗೆ ಇಬ್ಬರು ಇನ್ನು ಮೇಲೆ ಅಪರಿಚಿತ ಗಂಡಸರೊಡನೆ ಹೀಗೆ ನಗುನಗುತ್ತಾ ಮಾತನಾಡಬೇಡಿ ಎಂದು ಅವರಿಬ್ಬರಿಗೆ ಬೈದು ಒಳಗೆ ಕಳಿಸುತ್ತಾನೆ. ಕಮಲಾ ಹಾಗೂ ಕಾವ್ಯ ಇಬ್ಬರು ಕೂಡ ಅತ್ತೆ ಸೊಸೆ ರೀತಿ ಇರದೆ ಅಮ್ಮ ಹಾಗೂ ಮಗಳ ರೀತಿ ಪ್ರೀತಿಯಿಂದ ಇರುತ್ತಾರೆ. ಅದೇ ಸಮಯಕ್ಕೆ ಕಾವ್ಯಳ ಗಂಡ ತರುಣ್ ಕರೆ ಮಾಡುತ್ತಾನೆ. ಅವನು ದುಬೈನಲ್ಲಿ ಕೆಲಸ ಮಾಡುತ್ತಾ ಇರುತ್ತಾನೆ. ಆಗ ಕಾವ್ಯ, ನಾನು ಮನೆಯಲ್ಲಿ ಇರಲು ಆಗುವುದಿಲ್ಲ, ನಾನು ಯಾವುದಾದರೂ ಜಾಬ್ ಸೇರಿಕೊಳ್ಳಬೇಕು ಎಂದು ಹೇಳುತ್ತಾಳೆ. ಆಗ ತರುಣ್ ಆಕೆಗೆ, ನೀನು ಮೊದಲು ಇಂಗ್ಲಿಷ್ ಕಲಿತುಕೋ ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಹುಲ್ ಎಂಬ ಯುವಕ ನನಗೆ ಪಿಜಿ ಬೇಕು ಎಂದು ಬರುತ್ತಾನೆ. ಆಗ ಅವನು ಕಾವ್ಯಾಳನ್ನು ಮೇಲಿನಿಂದ ಕೆಳಗಿನವರೆಗೂ ಆಸೆಯಿಂದ ನೋಡುತ್ತಾನೆ. ಅದೇ ಸಮಯಕ್ಕೆ ಕಮಲಾ ಬಂದು, ಇಲ್ಲಿ ಪಿಜಿ ಯಾವುದೂ ಇಲ್ಲ ಎಂದು ಹೇಳುತ್ತಾಳೆ. ಆಗ ರಾಹುಲ್, ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ, ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನು ಮನೆಯಲ್ಲಿ ಇರುವುದಿಲ್ಲ, ದಯವಿಟ್ಟು ಪಿಜಿ ಕೊಡಿ ಎಂದು ಹೇಳುತ್ತಾನೆ. ಆಗ ಕಾವ್ಯ, ನೀವು ನನಗೆ ಇಂಗ್ಲಿಷ್ ಹೇಳಿಕೊಡುತ್ತೀರಾ ಎಂದರೆ ಪಿಜಿ ಸಿಗುತ್ತದೆ ಎಂದು ಅವನಿಗೆ ಹೇಳುತ್ತಾಳೆ. ಅದಕ್ಕೆ ರಾಹುಲ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಆಗ ಕಾವ್ಯ ಅತ್ತೆಯನ್ನು ಕರೆದು, ನೋಡಿ ಅತ್ತೆ, ಮಾವ ಅಂತೂ ನನ್ನನ್ನು ಹೊರಗಡೆ ಇಂಗ್ಲಿಷ್ ಕಲಿಯಲು ಕಳಿಸುವುದಿಲ್ಲ, ಇವರನ್ನು ನಮ್ಮ ದೂರದ ನೆಂಟರು ಎಂದು ಹೇಳಿಕೊಂಡು ಇರಿಸಿಕೊಳ್ಳೋಣ, ಆಗ ನಾನು ಇಂಗ್ಲಿಷ್ ಕಲಿತು ಜಾಬ್ ಸೇರಿಕೊಳ್ಳಬಹುದು ಎಂದು ಒಪ್ಪಿಸುತ್ತಾಳೆ. ಆಗ ರಾಹುಲ್ ಕಮಲಾಗೆ 10,000 ಅಡ್ವಾನ್ಸ್ ಕೊಟ್ಟು ಒಳಗೆ ಬರುತ್ತಾನೆ. ಸಂಜೆ ರಾಜೇಶ್ ಮನೆಗೆ ಬಂದಾಗ ರಾಹುಲ್ನನ್ನು ನೋಡಿ ಕೋಪಗೊಳ್ಳುತ್ತಾನೆ. ಇವನು ಯಾರು ಎಂದು ಕೇಳಿದಾಗ ಕಮಲಾ, ನಮ್ಮ ದೂರದ ನೆಂಟರ ಹುಡುಗ, ಪಿಜಿ ಬೇಕಾಗಿತ್ತು ಮತ್ತು ಅಡ್ವಾನ್ಸ್ ಕೊಟ್ಟು ಇಲ್ಲೇ ಇದ್ದಾನೆ ಎಂದು ಹೇಳುತ್ತಾಳೆ. ಆಗ ರಾಜೇಶ್ ರೂಮಿಗೆ ಹೋಗಿ ಅವನನ್ನು ಈಗಲೇ ಇಲ್ಲಿಂದ ಕಳಿಸು ಎಂದು ಹೇಳುತ್ತಾನೆ. ಆಗ ಕಮಲಾ, ನಾನು ಅಡ್ವಾನ್ಸ್ ತೆಗೆದುಕೊಂಡು ಬಿಟ್ಟಿದ್ದೇನೆ, ಇನ್ನು 1 ತಿಂಗಳು ಆದ ಮೇಲೆ ಕಳಿಸುತ್ತೇನೆ, ಪ್ಲೀಸ್ ಒಪ್ಪಿಕೊಳ್ಳಿ ಎಂದು ಒಪ್ಪಿಸುತ್ತಾಳೆ. ಮರುದಿನ ಕಮಲಾ ರಾಹುಲ್ನನ್ನು ಕರೆದು, ನೀನು ನನ್ನ ಗಂಡನ ಮುಂದೆ ಈಕೆಗೆ ಇಂಗ್ಲಿಷ್ ಹೇಳಿಕೊಡಲು ಸಾಧ್ಯವಿಲ್ಲ, ಅವರು ಹೋಗಿ ಬರುವ ಸಮಯದಲ್ಲಿ ಹೇಳಿಕೊಡು ಎಂದು ಹೇಳುತ್ತಾಳೆ. ಆದರೆ ರಾಹುಲ್, ನಾನು ಅದೇ ಸಮಯದಲ್ಲಿ ಜಾಬ್ಗೆ ಹೋಗುತ್ತೇನೆ, ಆದರೆ ನಾನು ರಾತ್ರಿ 11-12 ಗಂಟೆಯವರೆಗೆ ಫ್ರೀ ಇರುತ್ತೇನೆ, ಆಗ ಹೇಳಿಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕಮಲಾ ಹಾಗೂ ಕಾವ್ಯ, ಮಾವ ಹೇಗಿದ್ದರೂ 10ವರೆಗೆ ಮಲಗುತ್ತಾರೆ, ನಂತರ ಇಂಗ್ಲಿಷ್ ಕಲಿಯಬಹುದು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾರೆ. ಅಂದು ರಾತ್ರಿ 11 ಗಂಟೆಗೆ ಕಾವ್ಯ ರಾಹುಲ್ನ ರೂಮಿಗೆ ಬಂದು ಅವನ ಜೊತೆ ಇಂಗ್ಲಿಷ್ ಕಲಿಯಲು ಶುರು ಮಾಡುತ್ತಾಳೆ. ಆಗ ಅಲ್ಲಿಗೆ ಕಮಲಾ ಕೂಡ ಬರುತ್ತಾಳೆ. ಆಗ ಕಮಲಾ, ನಾನು ನನ್ನ ಸೊಸೆಯನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ನಂತರ ರಾಹುಲ್ ಆಕೆಗೆ ಇಂಗ್ಲಿಷ್ ಕಲಿಸುತ್ತಾ ಇರುತ್ತಾನೆ. ಆದರೆ ರಾಹುಲ್ನ ಕೆಟ್ಟ ದೃಷ್ಟಿ ಕಾವ್ಯ ಮೇಲೆ ಬಿದ್ದಿರುತ್ತದೆ. ಇದೇ ರೀತಿ ದಿನ ಕಳೆದಂತೆ ರಾಹುಲ್ ಹಾಗೂ ಕಾವ್ಯ ತುಂಬಾ ಹತ್ತಿರವಾಗುತ್ತಾರೆ. ನಗುನಗುತ್ತಾ ಮಾತನಾಡುತ್ತಾರೆ. ಕಾವ್ಯ ಸ್ನಾನ ಮಾಡುವಾಗ ರಾಹುಲ್ ಕಿಟಕಿಯಿಂದ ಕದ್ದು ನೋಡಲು ಶುರು ಮಾಡುತ್ತಾನೆ. ಅದೊಂದು ರಾತ್ರಿ 11 ಗಂಟೆಗೆ ರಾಜೇಶ್ಗೆ ಎಚ್ಚರವಾಗಿ ಬಿಡುತ್ತದೆ. ಆದರೆ ಇತ್ತ ಅತ್ತ ಸೊಸೆ ರಾಹುಲ್ನ ರೂಮಿನಲ್ಲಿ ಇರುತ್ತಾರೆ. ಆಗ ರಾಜೇಶ್ನ ಶಬ್ದವನ್ನು ಕೇಳಿಸಿಕೊಂಡ ಕಮಲಾ ಮಹಡಿಯಿಂದ ಕೆಳಗಿಳಿದು ಬಂದು, ನಾನು ನಮ್ಮ ಟಾಯ್ಲೆಟ್ ಸರಿ ಇರಲಿಲ್ಲ, ಅದಕ್ಕೆ ಮೇಲಿನ ರೂಮಿನ ಟಾಯ್ಲೆಟ್ಗೆ ಹೋಗಿದ್ದೆ ಎಂದು ಹೇಳುತ್ತಾಳೆ. ಆದರೂ ಕೂಡ ರಾಜೇಶ್ಗೆ ಅನುಮಾನ ಬರುತ್ತದೆ. ಮತ್ತೆ ಮರುದಿನ ಕಮಲಾ ಪ್ಲಾನ್ ಚೇಂಜ್ ಮಾಡುತ್ತಾಳೆ. ರಾಹುಲ್ಗೆ, ನಾವು ಮೇಲಿನ ನಿನ್ನ ರೂಮಿಗೆ ಬರುವುದು ಬೇಡ, ನೀನೇ ಸೊಸೆಯ ಕೆಳಗಿನ ರೂಮ್ಗೆ ಬಂದು ಪಾಠ ಹೇಳಿಕೊಡು ಎಂದು ಹೇಳುತ್ತಾಳೆ. ಆಗ ರಾಹುಲ್ಗೆ ಖುಷಿಯಾಗುತ್ತದೆ. ಆಗ ಕಮಲಾ, ನಾನು ಕೂಡ ಬರುತ್ತೇನೆ, ನಾನು ಇದಕ್ಕೆ ಏನಾದರೂ ದಾರಿ ಹುಡುಕುತ್ತೇನೆ ಎಂದು ಹೇಳುತ್ತಾಳೆ. ಅಂದು ರಾತ್ರಿ ಕಮಲಾ ರಾಜೇಶ್ಗೆ, ನನ್ನ ಮಗ ತರುಣ್ ಬರುವವರೆಗೆ ನನ್ನ ಸೊಸೆಯ ರೂಮಿನಲ್ಲಿ ಮಲಗುತ್ತೇನೆ, ಪಾಪ ಆಕೆ ಒಬ್ಬಂಟಿಯಾಗಿದ್ದಾಳೆ ಎಂದು ಹೇಳಿ ಒಪ್ಪಿಸುತ್ತಾಳೆ. ಅಂದು ರಾತ್ರಿ ರೂಮಿನಲ್ಲಿ ಇಂಗ್ಲಿಷ್ ಪಾಠ ಮುಗಿಯುತ್ತದೆ. ನಂತರ ಹೊರಗೆ ಬಂದಾಗ ರಾಜೇಶ್ ಕೈಯಲ್ಲಿ ರಾಹುಲ್ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಬಂದ ಕಮಲಾ ರಾಹುಲ್ನನ್ನು ಬಿಡಿಸುತ್ತಾಳೆ. ನಾನೇ ಅವನನ್ನು ಬರಲು ಹೇಳಿದ್ದೆ, ಅವನು ನನ್ನ ಸೊಸೆಗೆ ಇಂಗ್ಲಿಷ್ ಕಲಿಸುತ್ತಿದ್ದಾನೆ ಎಂದು ಹೇಳುತ್ತಾಳೆ. ಆದರೆ ರಾಜೇಶ್ ಅದನ್ನು ನಂಬುವುದಿಲ್ಲ. ಆಗ ರಾಹುಲ್, ನಾನು ಈ ಮನೆಯಲ್ಲಿ ಇರೋದಿಲ್ಲ ಎಂದು ನನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ರಾಜೇಶ್, ಈ ಹುಡುಗ ಮತ್ತೆ ಎಂದಿಗೂ ನಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳಬಾರದು ಎಂದು ವಾರ್ನಿಂಗ್ ಕೊಡುತ್ತಾನೆ. ಮರುದಿನವೇ ತರುಣ್ ದುಬೈನಿಂದ ಊರಿಗೆ ಬರುತ್ತಾನೆ. ನಂತರ ಬಂದ ಕೂಡಲೇ ಕಾವ್ಯ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಮರುದಿನ ರಾಜೇಶ್ ಮನೆಗೆ ಬಂದಾಗ ರಾಹುಲ್ ಕಮಲಾ ಹಾಗೂ ಕಾವ್ಯ ಜೊತೆ ಇಬ್ಬರ ಜೊತೆಗೂ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡುತ್ತಾ ಇರುತ್ತಾನೆ. ಅದನ್ನು ನೋಡಿ ರಾಜೇಶ್ಗೆ ದೊಡ್ಡ ಕೋಪ ಬರುತ್ತದೆ. ಆದರೆ ಇದೆಲ್ಲ ರಾಜೇಶ್ನ ಕನಸಾಗಿರುತ್ತದೆ. ಇತ್ತ ರಾಹುಲ್ಗೆ ಕಾವ್ಯಾಳ ನೆನಪುಗಳು ಕಾಡುತ್ತದೆ. ಅವಳನ್ನು ಭೇಟಿ ಮಾಡಬೇಕು ಅಂತ ಅಂದುಕೊಳ್ಳುತ್ತಾನೆ. ಅಂದು ಸಂಜೆಯೇ ರಾಹುಲ್ ಕಾವ್ಯಾಳ ಮನೆಗೆ ಬರುತ್ತಾನೆ. ಆಗ ಕಮಲಾ ಹಾಗೂ ಕಾವ್ಯ ಅವರನ್ನು ಒಳಗೆ ಕರೆದುಕೊಂಡು ಮಾತನಾಡಿಸುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಜೇಶ್ ಬಂದು ಬಿಡುತ್ತಾನೆ. ಓ, ಇವನನ್ನು ಮತ್ತೆ ನೀವೇ ಕರೆಸಿಕೊಂಡಿದ್ದೀರಾ, ನೀವು ನನ್ನ ಮನೆ ಗೌರವವನ್ನು ಹಾಳು ಮಾಡುತ್ತಿದ್ದೀರಾ ಎಂದು ಕೋಪದಲ್ಲಿ ರಾಹುಲ್ನನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಬಾಟಲ್ನಿಂದ ರಾಹುಲ್ನ ತಲೆಗೆ ಹೊಡೆದು ಅಲ್ಲಿ ಬೀಳಿಸುತ್ತಾನೆ. ಅದನ್ನು ನೋಡಿ ಕಮಲಾ ಹಾಗೂ ಕಾವ್ಯ ಶಾಕ್ ಆಗುತ್ತಾರೆ. ಆಗ ಕಮಲಾ, ನೀವು ಎಂತಹ ಕೆಲಸ ಮಾಡಿಬಿಟ್ಟಿದ್ದೀರಿ ಎಂದು ರಾಜೇಶ್ಗೆ ಬೈಯಲು ಶುರು ಮಾಡಿದಾಗ ಒಡೆದ ಬಾಟಲಿಯಿಂದ ಕಮಲಾಗೆ ರಾಜೇಶ್ ಚುಚ್ಚಿ ಬಿಡುತ್ತಾನೆ. ಆಕೆ ಕೂಡ ಕುಸಿದು ಬೀಳುತ್ತಾಳೆ. ಆಗ ರಾಜೇಶ್, ನಾನು ಯಾವುದೇ ಕಾರಣಕ್ಕೂ ಈ ಮನೆಯ ಗೌರವವನ್ನು ಹಾಳು ಮಾಡಲು ಬಿಡುವುದಿಲ್ಲ, ನಿನ್ನನ್ನು ಕೂಡ ಉಳಿಸುವುದಿಲ್ಲ ಎಂದು ಕಾವ್ಯಾಳನ್ನು ಹಿಡಿದು ಆಕೆಗೂ ಕೂಡ ಚುಚ್ಚಿ ಕೊಲೆ ಮಾಡುತ್ತಾನೆ. ನಂತರ ಅಲ್ಲಿಗೆ ಕಾವ್ಯಾಳ ಗಂಡ ತರುಣ್ ಬಂದು ಕಣ್ಣೀರು ಹಾಕಲು ಶುರು ಮಾಡುತ್ತಾನೆ. ನೀವು ಎಂತಹ ಕೆಲಸ ಮಾಡಿಬಿಟ್ಟಿರಿ ಅಪ್ಪ ಎಂದು ಬೈಯುತ್ತಾನೆ. ಆಗ ರಾಜೇಶ್, ನನಗೆ ಬೇರೆ ದಾರಿ ಇರಲಿಲ್ಲ ಎಂದು ಹೇಳುತ್ತಾನೆ. ಆಗ
ಆಗ ರಾಹುಲ್ಗೆ ಪ್ರಜ್ಞೆ ಬರುತ್ತದೆ. ಅವನು ಸಡನ್ ಆಗಿ ಎದ್ದು ಈ ಮನೆಯ ಬಾಗಿಲುಗಳನ್ನು ಕ್ಲೋಸ್ ಮಾಡಿ ಪೊಲೀಸರಿಗೆ ವಿಷಯವನ್ನು ತಿಳಿಸುತ್ತಾನೆ. ಪೊಲೀಸರು ಬಂದು ರಾಜೇಶ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಹಿಟ್ಲರ್ ಸಸೂರ್ ಎಂದು ಹುಡುಕಿ ನೋಡಬಹುದು.